ನೋಡಿ ಸಿದ್ಧ ಒಂದು ವಿಡಿಯೋನ ಮಾಡ್ಬೇಕಂತ ಐಡಿಯಾ ಬರ್ತೈತೆ ನನಗೆ. ಉಮಾಸದಂಗೆ ಕರ್ಕೊಂಡು ನೋಡು ಅವೇನೋ ತೊಗೊಂಡೋಗಿ ಬಂದಾನಂತ. KD ನಂಬರ್ 1 KD ನಂಬರ್ 2 ಮಾಡ್ದಂಗೆ ಮಾಡ್ತಾವೆ 2. ಅವನಿಂದೇನು ತೊಗೊಂಡೋಗಿಲ್ಲಪ್ಪ. ಬೋ ಹಾಕೊಂಡ ನೋಡಿ ಹಿಂಗೆ ಕ್ರಾಪ್ ಆಗಲಿ ಅಂತ ಅವನು. ಚಲೋ ಕಾಣತ್ತೆ ಸುಮ್ಮನೆ. ನಮಗೆ ಹುಡುಗಿ ಇದ್ದಿದ್ರೆ ಬೆಟರ್ ಇತ್ತು. ನೀನು ಮಾಡೋಕ್ಕಾಗಲ್ಲ. ಇದೊಂದು ಹಿಂಗೆ ಮಾಡ್ತಾರೆ ಅವರು ಬಾಯ್ಸ್ಗಳು ಸೇರ್ಕೊಂಡು. ಇಲ್ಲ ನಂಗೆ ಹುಡುಗಿ ಇದ್ದಿದ್ರೆ ಬೆಟರ್ ಇತ್ತು. ಗರ್ಲೇ ಬೇಕಿತ್ತು. ತಂಗಿ ಜೀವಿಕಾ ಬೇಕು. ಅವ್ನಿಗೆ ಯಾಕೆ ತಂದಿಲ್ಲ ನೀವು? ನೋಡ್ರಲ್ಲ ಹೆಂಗೆ ಮಾಡ್ತಾನೆ. ನಾವೇ ನೆಚ್ಕೊಂಡಿದ್ದು ಆದ್ಮೇಲೆ ನಾಸನ ಕೂತ್ಕೊಂಡು ಕಾಲ್ ಕಡೆನೂ ಅದಾವ್ರಿ. ಎಲ್ಲ ಕಡೆ ಹೆಚ್ಚಿನ ತೋರಿ ಸತ್ತದ್ದು ಬರ್ತಾವಿತ್ತು. ನೋಡ್ರಿ ಸತ್ತ ಬಿಟ್ಟು ತೋರಿ ಅದು ನೋಡ್ರಿ. ಅಪ್ಪ ನಿಂಗೆ ಹೊಟ್ಟೆ ನಿಂಗೆ ಕಬ್ಬ ಮಾಡಿದ್ರೆ ಎಲ್ಲ ಹುಳಾಗಿದ್ವು ಒಳಗೆ. ನಂಗೆ ಗೊತ್ತೇ ಇಲ್ಲಲ್ಲ ಕಡೆ. ನೀನು ಯಾವಾಗ ಆಯ್ತಪ್ಪ ನಿಮಗೆಲ್ಲ ಜಿಗದ್ ಹೋಗ್ತಾವ ಅದ ಇಲ್ಲೇ ಮನೆ ನಾಯಿ ಬಂದು ಕೂರ್ತಾವ. ಅದಲ್ಲರ ಅವು ಅದ್ರ ಬೇರೆ ಚಿಕ್ಕಾಡುಗಳು ಅವೇನು ಅವು ಬೇರೆ. ಈ ಚಿಕ್ಕಾಡುಗಳು ಯಾವ ಹೆಂಗಿಲ್ಲ ಇವು ಪಟ್ನ ಜಿಗದ್ ಹೋಗ್ತಾವಲ್ಲ ಅವು. ನೀರಿಟ್ಟಿನಿ ಹಿಂಗೆ ಬಟ್ ಹಿಂಗೆ ಸಾಕು ಅನಿಸ್ತದೆ. 1 ನಿಮಿಷ ಬಂದ್ ಮಾಡ್ರಿ ವಿಡಿಯೋ. 1 ನಿಮಿಷ ಮಾಡ್ತಾನೆ ಹಿಂಗೆ. ಅಪ್ಪ ಗೊತ್ತು ವಿಡಿಯೋ ಮಾಡ್ತಾರಂತ. ಹೆಂಗ್ ಕೊಡೋದ ಅದು ನೀ ಕೈ ಬಿಡು. ಹಿಡ್ಕೊ ಹಿಡ್ಕೊ ಏನು ಹಿಡ್ಕೊ. ಸಿಡಾನಪ್ಪ ಜಂಪ್ ಮಾಡ್ತಿ ಜಂಪ್. ಅವನ್ ಬ್ಯಾಡ ಅಂತ ಅವನಿಗೆ. ಈ ಕಡೆ ಬರ್ತಾವ ನೋಡಿ ಅಂತ ಜೂಲ ಸುಮ್ನ ಕೂಡ. ಹತ್ತಕ್ಕೊಂದು ನಾವು ಹೊತ್ತಿಸ್ಬೇಕಾಗ್ತೈತೆ ಅವನಿಗೆ. ಅದಿರೋದು ಅಪ್ಪ ಏನೇನು ಒರೆಸ್ದೆ ಹೊರಗೆ ನೀನು? ದಿವಾಲಿ ಕ್ಲೀನ್ ಮಾಡ್ತಿದ್ದ ನೋಡ್ರಿ ಅವನು. ಎಲ್ಲ ಒರೆಸೋದು ಈಗಿಂದ ನೋಡ್ರಿ ಅಲ್ಲಿ ಹೆಂಗೆ ಒರೆಸ್ತಿದ್ದ. ನಿಂತ ಹುಡುಗರು ಎಲ್ಲರ ಮನೆಗೆ ಇರಲಿ ನೋಡ್ರಿ ಅಲ್ಲಿ ಹೆಂಗೆ ಒರೆಸ್ತಾನ. ನೀ ಏನು ಮಾಡ್ದೆ? ನೀವು ಒರೆಸ್ಕೊಂಡು ಕುಂತೆ. ನಾನೇ ನನಗೆ ಒರೆಸಿರೋದು ಗೊತ್ತಾ ನಿಂಗೆ? ಓಕೆ ನೀ ನನಗೆಲ್ಲ ಮಾಡ್ತೆ ನಂಗೆ ಗೊತ್ತು. ಸುಮ್ಮನೆ ಅದಕ್ಕೆ ನಾನು ಹಿಂಗೆ ಒರೆಸಿರೋದು. ಕಾಮಧೇನು ಮತ್ತೆ ಕರು ಮತ್ತೆ ಪೂಕಿ ನಂಗೆ ಕೊಟ್ಟಿದ್ದಾನೆ ಅವನು. ನನಗೆ ಅಂತಿದ್ದು ಫಸ್ಟ್ ಟೈಮ್ ನಂಗೆ ಮಾಡಿಕೊಟ್ಟವನು ಇಟ್ಕೋ ಅಂತೇಳಿ. ಇಲ್ಲೆಲ್ಲ ವರ್ಷಾತಾವ ನೋಡ್ರಿ. ಹಿಂಗೆಲ್ಲ ವರ್ಷದ ಕಲ್ತ್ಬಿಟ್ಟ ನಾವಾಗಲೇ 5 years. ಈಗ ಗುಡ್ ಬಾಯ್ ಆಗಿಬಿಡಿ ನಾನು. ನಿಮ್ಮ ತಗೊಳ್ಳೋಣ ಇಲ್ಲಿ ಅದೇನು ಹೇಳೋದು ಬೇಕಿಲ್ಲ. ಓಯ್ ನಿಮ್ಮ ತಗೊಳ್ಳೋಣ ಇಲ್ಲಿ ಹಾಯ್ ಮಾಡಿ ನೋಡ್ತಾರೆ ನಮ್ಮ ವಿಡಿಯೋ ನೋಡಿದಾಗ. ಓಕೆ ಹಾಯ್. ದೀಪಾವಳಿ ಅಂತ ಹೇಳು. ನಿಂಗೆ ಅದು ಇಷ್ಟ ಆಯ್ತಾ ಕಮಲ? ಯಾಕೆ ಚೆನ್ನಾಗೈತಾ? ಅದು ನಿಂಗೆ ಇಷ್ಟ ಆಯ್ತಾ ಡ್ರಾ ಮಾಡೋಕ್ಕೆ? ನೀವು ಮಾಡ್ತೀಯ ಹಂಗೆ ಡ್ರಾ? ಆಯ್ತು ಮಾಡೇ ತೋರಿಸ್ಮಂತ. ಸೊ ಈ ಮೆಹಂದಿ ನೋಡ್ರಿ, ಇದು ಫಾಸ್ಟ್ ಮೆಹಂದಿ ಅಂತಂತೇಳಿ ಹಾಕೊಂಡಿದ್ದಕ್ಕೆ
ಎಷ್ಟು ಮಸ್ಕಲಲ್ಲಿ ಬಂದಿದ್ದು ಬರೀ ಒಂದು 20 ನಿಮಿಷ ಬಿಟ್ಟೇನು ಅಷ್ಟೇ ನಾನು. ನಮ್ಮಲ್ಲಿ ಮೆಹಂದಿದು ಹಾಕ್ಕೋತಿದ್ದಿಲ್ಲ, ಈಗ ಒಂದು ನಾನು ಟ್ರೈ ಮಾಡೋಣ ಅಂತೇಳಿ ಹಂಗೆ ಹಾಕ್ಕೊಳತ್ತೇನೆ. ಹೆಂಗೋ ಒಂದು ಬಟ್ ಚಲೋ ಕಾಣಿಸ್ತಿದೆ ಅಂತ ಅಂದ್ಕೊಂಡು. ಸೊ ದಿವಾಲಿ ಫೆಸ್ಟಿವಲ್ ಸ್ಟಾರ್ಟ್ ಆಗ್ತಿದೆ. ಸೊ ಇರಲಿ ಅಂತೇಳಿ ಮನೆಗೆ ಒಂಥರ ಸ್ವಲ್ಪ ಡೆಕೋರೇಷನ್ಸು, ನಾವು ಮೆಹಂದಿ ಹಾಕ್ಕೊಳ್ಳೋದಾಯ್ತು, ಒಳ್ಳೆ ಥರ ರೆಡಿ ಆಗೋದಾಯ್ತು, ಈ ಥರ ಎಲ್ಲ. ಒಂದು ಫೆಸ್ಟಿವಲ್ ಮೂಡ್ ಅಂತಂದ್ರೆ ಒಂದು ಡೈವರ್ಷನ್, ನಾರ್ಮಲಾಗಿರೋಕ್ಕಿಂತ ಒಂದು ಇದ್ದಿದ್ದನ್ನೆಲ್ಲ ಮರೆತು 4 ದಿನ ಆರಾಮಾಗಿ ಫ್ಯಾಮ್ಲಿ ಜೊತೆ, ಫ್ರೆಂಡ್ಸ್ ಜೊತೆ ಮನೇಲಿ ಪೀಸ್ಫುಲ್ ವಾತಾವರಣ ಅಂಥೇಳಿ ಮಾಡಿರ್ತಾರೆ. ನಾವು ಆಲ್ರೆಡಿ ಹೇಳಿದ್ವಿ, ನಾವು ರಂಗೋಲಿ ಪ್ಯಾಚಸ್ ಆರ್ಡ್ರ್ ಮಾಡಿದ್ದೀವಿ ನಮ್ಮ ಕಸಿನಿಂದ, ರಂಗ್ರೀತಿ ಅಂಥೇಳಿ ಬೈಸುರ್ಬಿ ಅಂತ. ಅದನ್ನು ನಾವೆಲ್ಲ ಸೆಟ್ ಮಾಡಿ ತೋರಿಸ್ತೀವಿ. ಆಲ್ಮೋಸ್ಟ್ ಈಗ 4-5 ಡೇಸ್ ಫಂಕ್ಷನೇ ಬಂದಂಗೆ ಆಗೈತೆ ಈ ಸಲ. ಯಾಕಂದ್ರೆ ಇವತ್ತು ಇದೆ, ನಾಳೆ ಪೂಜೆ ಮಾಡೋರು ಮಾಡ್ತಾರೆ, ನಾಡದ್ದು ಮಾಡೋರು ಮಾಡ್ತಿದ್ದಾರೆ, ಆಮೇಲೆ ಹಬ್ಬದ ದಿನ ಅದು ಒಂದಿದೆ, ಅದಾದಮೇಲೆ ಹಬ್ಬದ ದಿನ ಆದಮೇಲೂ ಶಾಪಲ್ಲಿ ಪೂಜೆ ಮಾಡೋರು ಇದ್ದಾರೆ. ಸೊ ಈ ಸಲ ಈ ಥರ ಬಂದಿದೆ. ಇರಲಿ, ಫೆಸ್ಟಿವಲ್ ಇರೋವರೆಗೂ ಎಲ್ಲರೂ ಖುಷಿಯಾಗಿ ಚೆನ್ನಾಗಿ ಈ ಥರ ಮಾಡಲಿ ಇರಲಿ ಅಂತ ಫೆಸ್ಟಿವಲ್ಸ್ ಬರೋದು. ಇಟ್ ಪ್ರಮೋಟ್ಸ್ ಟುಗೆದರ್ನೆಸ್ ಎಲ್ಲ ಫ್ಯಾಮಿಲೀಸಲ್ಲಿ ಮತ್ತು ಫ್ರೆಂಡ್ಸಲ್ಲಿ. ಸೊ ಸ್ವಲ್ಪ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕೆಲವೊಂದು ಸೋಷಿಯಲ್ ಮೆಸೇಜ್ ಕೊಟ್ಟಾಗ ಒಂದು ಸ್ವಲ್ಪ ಅದನ್ನು ಜೋರಾಗಿ ಹೇಳ್ಬೇಕಾಗ್ತದೆ ಅಂತ ಹೇಳಿದ್ದೀವಿ. ಇಲ್ಲಾಂದರೆ ಯಾವಾಗೂ ನಾವು ಹಂಗಿರಲ್ಲ, ನಾವು ಫನ್ ಫನ್ ಮೂಡ್. ನೀವು ನೋಡಿರ್ಬೋದು, ನಾವು ಕೆಲವೊಂದು ಡಾನ್ಸ್ ವೀಡಿಯೋಸ್ ಹಾಕಿದ್ದೀವಿ. ಸೊ ಆ ಥರ ಇರುತ್ತೆ ಅದು. ಯಾವಾಗೂ ನಾವು ಒಂದೇ ರೀತಿ ಮಾತಾಡೋಲ್ಲ, ಬಟ್ ನೀಡ್ ಆಫ್ ದ ಸಿಚುವೇಶನ್ ಯಾವ ಟಾಪಿಕ್ ಅಡ್ರೆಸ್ ಮಾಡ್ತಿದ್ದೀವಿ. ಈ ಸೀರಿಯಸ್ ಟಾಪಿಕ್ ಏನೊಂಥರ ಜೋಕಾಗಿ ಜೋಕ್ ಅಂತಂದರೆ ಇದು ಒಳ್ಳೆಯದಾ ಅಂತ ಕಿಚ್ಚವ್ರು ಅದೇ ಕೇಳಿದ್ದು ನೆನ್ನೆ. ಒಬ್ಬರು ಕಂಟೆಸ್ಟೆಂಟಿಗೆ ಮನೆ ಬಾಗಿಲಿಗೆ ತೋರಿಸಿ ಆಮೇಲೆ ಜೋಕ್ ಅಂತ ವಾಪಸ್ ಕರ್ಕೋಬೇಕು, ಹಂಗಂದ್ರೆ ಬಾಗಿಲುಗಳೇ ತೆಗೆದು ಬಿಡೋದು ಜೋಕ್ ಕಂಟಿನ್ಯೂ ಮಾಡೋಕ್ಕಂತೇಳಿ ಒಬ್ಬರು. ಅಥವಾ ಹಾಸ್ಪಿಟಲಲ್ಲಿ 4 ಜನ ಡಾಕ್ಟ್ರು ಕೂಡಿ ಅಯ್ಯೋ ನಮ್ಗೆ ಗೊತ್ತಾಗಿಲ್ಲ, ಮಾತಾಡ್ತಾ ನಮ್ಮ ಕೈಲಾಗಲಿಲ್ಲ ಅಂತೇಳಿ ನಾವು ಜೋಕ್ ಅಂತೇಳಿ ಒಬ್ಬರು ಈ ಥರ ಮಾಡೋದು ಸರಿ ಅಲ್ಲ, ಪ್ರಾಣ ಹೋದ್ಮೇಲೆ ಜೋಕ್ ಅಂತ. ಸೊ ಕೆಲವೊಂದು ಸಿಚುವೇಶನ್ ಸೀರಿಯಸ್ ಇರಬೇಕಾಗುತ್ತೆ, ಕೆಲವೊಂದು ಜೋಕಾಗಿ, ಒಕೇಶನ್ಸಲ್ಲಿ ಈ ಥರ ಲೈವ್ಲಿ ಆಗಿ ಹ್ಯಾಪಿಯಾಗಿ ಎಲ್ಲನೂ ಒಂದೊಂದು ಮೂಡಿದೆ. ಪರ್ಸನ್ ಒಂದು ಮನುಷ್ಯ ಆದಮೇಲೆಲ್ಲ ಒಂದೇ ರೀತಿ ಮೂಡ್ಸಿರಲ್ಲ ಯಾವಾಗೂ ಎಲ್ಲರಿಗೂ. ಅದೇ ಥರ ನಾವು ನಮ್ಮ ಬ್ಲಾಗ್ಸಲ್ಲಿ ಅಡ್ರೆಸ್ ಮಾಡ್ತೀವಿ. ನಾವು ಯಾವಾಗ ಒಂದೇ ರೀತಿ ಇರಲ್ಲ, ನಕ್ಕಂತಾನೆ ಇರಬೇಕು, ಯಾವಾಗೂ ಸೀರಿಯಸ್ ಆಗಿರಬೇಕು, ಯಾವಾಗ ಒಂಥರ ಜೋಕ್ ಆಗಿರೋದು, ಸಿಲ್ಲಿ ಅನಿಸ್ಬಿಡ್ಬಾರ್ದು. ಒಂದ್ಸಲ ಸುಮ್ಮನೆ ನಗೋದು, ಸುಮ್ಮನೆ ಈ ಥರ ಏನಂತಾರೆ ಕೇರ್ಲೆಸ್ ಮಾಡೋದು. ಕೆಲವೊಂದು ಅಡ್ರೆಸ್ ಮಾಡುವಾಗ ಆ ಮೂಡಿಗೆ ತಕ್ಕಂಗೆ ನಾವು ಹೆಂಗಿರ್ತೇವೆ ಅದನ್ನೇ ನಾವು ತೋರಿಸ್ತಿರ್ತೀವಿ. ನಾವು ಸುಮ್ಮನೆ ಈ ಥರ ಇಲ್ಲಿದ್ದ ಸಲದ ಎಮೋಷನ್ಗಳು ತೋರಿಸಲ್ಲ. ಯಾಕಂದ್ರೆ ನಾವು ಹೆಂಗಿದ್ದೀವಿ ಹಂಗೆ ತೋರ್ಸೋಕ್ಕಂತಲೇ ನಾವು ವ್ಲಾಗ್ ಮಾಡ್ತಾ ಇರೋದು. ನಮ್ಮ ಓನ್ ವ್ಯಕ್ತಿತ್ವ, ನಮ್ಮ ಆಯಿತು, ನಮ್ಮ ಫ್ಯಾಮಿಲಿ ಆಯಿತು ಎಲ್ಲ ಒಟ್ಟು. ಸುಮ್ಮನೆ ಇಲ್ಲಿದ್ದ ಸಲದ ನಾವು ಇಲ್ಲಿದ್ದ ಮೂಡೆಲ್ಲ ತೋರಿಸಿ ನಾವು ಆ ಥರ ಮಾಡೋದು ಇಲ್ಲ. ನಮ್ಮ ವ್ಲಾಗೆಲ್ಲ ರಿಯಲಿಸ್ಟಿಕ್ ಆಗಿ ಇಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಕಂಟೆಂಟು ಕೊಡಬೇಕು, ಆಮೇಲೆ ಎಲ್ಲ ರೀತಿ ಕವರು ಮಾಡ್ಬೇಕಂದಾಗ ಸ್ವಲ್ಪ ಇರುತ್ತೆ ಈ ಥರ. ಕಂಟೆಂಟ್ ಕ್ರಿಯೇಟರ್ ಅಂದರೆ ಅಷ್ಟು ಈಸಿ ಅಲ್ಲ, ಜನಗಳಿಗೆ ಇಷ್ಟ ಆಗ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಬಟ್ ನಾವು ಟ್ರೈ ಮಾಡ್ತಾಯಿದ್ದೀವಿ. ವಿ ವಿಲ್ ಕೀಪ್ ಟ್ರೈಯಿಂಗ್. ಕನ್ನಡ ಬಿಗ್ ಬಾಸ್ ನೋಡಿದಾಗ ಗಿಲ್ಲಿ ನಟ ಅವರದ್ದು ಒಂದು ವಿಡಿಯೋ ನಾವು 3 ಜನ ಫ್ಯಾಮಿಲಿ ನಮ್ಮ ಆ್ಯಪು ಸಮೇತ ಎಂಜಾಯ್ ಮಾಡಿರೋದು. 3,000 ಜನನ ನೋಡಿ 350 ಜನ ಲೈಕ್ ಕೊಟ್ಟಾರೆ. ನನ್ನ ಜೀವಮಾನಾಗೆ ಫಸ್ಟ್ ಟೈಮ್ ಇದು ಗಿಲ್ಲಿ ನಟ ಇದಕ್ಕೆ ಕೊಟ್ಟಿರೋ. ನಂಗೆ ಭಾಳ ಪ್ರೌಡ್ ಆಯಿತು. ಎಲ್ಲ ಕನ್ನಡ ಜನಗಳು ಇವತ್ತು ನೋಡಿ ಕನ್ನಡ ಮಾತಾಡಿ ಎಲ್ಲರಿಗೂ ಇಷ್ಟ ಆಗ್ತದೆ, ಅದಕ್ಕೆ ನಾವು ಕನ್ನಡನಾಗೆ ಮಾತಾಡ್ತಿದ್ದೀವಿ. ಅದು ಹಿಂದಿ ಬಿಗ್ ಬಾಸ್ ನೋಡೀವಿ ನಾವು, ಅದನ್ನು ಕನ್ನಡನಾಗೆ ಹೇಳ್ತೀವಿ. ಆದರೆ ಇವ್ರು ಹೇಳಲಿ ಫಸ್ಟ್ ಯಾವ ಪಾಯಿಂಟ್ ಅಂತ ಹೇಳಿ, ಆಮೇಲೆ ಏನೋ ಹೇಳ್ತೀವಿ. ಅವರಲ್ಲೇ ಕ್ಲಾಶ್ ಆದಾಗ ಅವನು ಏನೋ ಬೈದಾನ ಅವಳನ್ನ. ಆಮೇಲೆ ಅವಳು ಅವ್ರ ಅಪ್ಪ ಅಮ್ಮ ಜೊತೆಗಿದ್ದಾರ ಅಂತ ಏನೋ ಕ್ವಶನ್ ಕೇಳಿದ್ದಕ್ಕೆ ಸಲ್ಮಾನ್ ಖಾನ್ ಡೈರೆಕ್ಟಾಗಿ ಅವಳಿಗೆ ಒಂದು ಇದು ಕೊಡ್ತಾರೆ ಆಫರ್. ಅಂದರೆ ನಾನಿಲ್ಲಿ ನೀನು ಹಂಗೆ ಮಾತಾಡಿ ಈಗ ಕೇಳಿ ನನ್ನ ಎದುರಿಗೆ ಅಂತ. ಅಂದರೆ ಅದು ಅಂದಿದ್ದು ನೋಡಿದ್ರೆ ಗತ್ತು ಸಲ್ಮಾನ್ ಖಾನೇ ಬಿಡು. ಈಗ ನನ್ನ ಮುಂದೆ ಕೇಳೋ ಪ್ರಶ್ನೆ ಅಂದ ತಕ್ಷಣ ಅವಳು ಬಾಯಿಗೆ ಬೀಗನೆ ಹಾಕೊಂಡ್ಲು. ಅದಕ್ಕೆ ಅವ್ರಂದ್ರು ಯಾರೋ ಸಲ್ಮಾನ್ ಖಾನ್ ಅಂದ್ರೆ ಆಯಿತು ನೀನು ಕೇಳಲ್ಲ ಅಂದರೆ ಈಗ ಇನ್ನೊಬ್ರನ್ನ ಕರೆಸ್ತೀರ ಅಂತ ಅವ್ರ ಅಪ್ಪನೇ ಬಂದ್ಬಿಟ್ರು. ಅವ್ರ ಫಾದರೇ ಒಂದು ಕ್ಯಾಮ್ರಾ ಇರ್ತದಂತ ಗೊತ್ತಿದ್ರು ಮಾತಾಡ್ತಾರೆ, ತಪ್ಪು ಮಾಡ್ತಾರೆ. ಇಷ್ಟು ದೊಡ್ಡ ಸೆಲೆಬ್ರಿಟಿಗಳಂದಮೇಲೆ ಜನಸಾಮಾನ್ಯರು ತಪ್ಪು ಮಾಡೋದ್ರಲ್ಲೇನು ಅದೇನು ಜಾಸ್ತಿ ಅನ್ಸಲ್ಲ. ಇವರು ನ್ಯಾಷನಲ್ ಟೆಲಿವಿಷನ್ಗಳ ಕುಂತು ಸಾವಿರಾರು ಜನ ಲಕ್ಷ ಲೈವ್ ಕೊಡ್ತಿರ್ತಾರೆ ಮೇಲಲ್ಲಿ. ಬಟ್ ನೋಡ್ತಿದ್ದಾರೆ ಅಂದಾಗೂ ಇವ್ರಿಗೆ ಮಾಡ್ತಾರಂದರೆ ಇವ್ರದ್ದೆಲ್ಲ ರಿಯಲ್ ಇದು ಅವ್ರದ್ದೇನಿದೆ ಒಳಗಿನ ಮನಸ್ಸು ಗೊತ್ತಾಗುತ್ತೆ ಅನ್ನೋದನ್ನು ತೋರಿಸ್ತದೆ.
ಆದ್ರೆ ಸಲ್ಮಾನ್ ಖಾನ್ ಅದನ್ನೇನು ರಿವರ್ಸ್ ಆಗವಳ ಕೇಳದ್ನಲ್ಲ, अब मेरे आगे पूछना। ಅಬ್ಬ हम्म ಅವರೇ ಅವ್ರನ್ನ ಮಾಡೋಕ್ಕಾಗಲ್ಲ. ಓಜಿ ಬಿಗ್ ಬಾಸ್ ಆಯ್ತು, ಪ್ರತಿಯೊಂದು ಹೊರಗಿನ ವಾತಾವರಣ ನೋಡಿದ್ರೆ ಬಾಯಿಗೆ ಬಂದಂಗೆ ಏನು ಮಾತಾಡ್ತಾರ ಅನ್ನೋದು ಅವ್ರಿಗೆ ಇದಿರಲ್ಲ. ಏನು ಅವ್ರ ತಪ್ಪೋ, ಏನು ಫುಡ್ ತಪ್ಪೋ, ಗಾಳಿ ನೀರಿನ ತಪ್ಪೋ, ಯಾರಿಗೆ ಗೊತ್ತಿಲ್ಲ. ನಾವ್ ಹೇಳಿದ್ರೆ ಕಲುಷಿತ ಆಗೋಗ್ಯತ್ತ, ಅದೆಲ್ಲ ಕಲುಷಿತ. ಆದ್ರೆ ಹೇಳ್ಬೋದು, ಸಾರಿ ಹೇಳಿದ್ರೆ ಏನು ಸಣ್ಣವ್ರಾಗಲ್ಲ, ಯಾವುದು ಸಣ್ಣವ್ರಾಗೋದೇ ಇಲ್ಲ. ಇನ್ನೂ ಚೆನ್ನಾಗಿ ಅದೊಂದು ಒಳ್ಳೆ ಹ್ಯಾಬಿಟ್ ಅದು. ಅಂದ್ರೆ ಸುಮ್ಮನೆ ಮಾಡೋದು, ಸಾರಿ ಕೇಳೋದಲ್ಲ. ಎದುರಿಗ್ನವ್ರು ದೊಡ್ಡವರು, ಅನುಭವ ಇರೋರು, ಅಥವಾ ಅವ್ರೇನು ಇಡೀ ಪ್ರಪಂಚ, ಇಡೀ ವರ್ಲ್ಡ್ಗೆ ಗೊತ್ತಿರೋಂಥ ಮನುಷ್ಯ ಅಂತ. ಸಲ್ಮಾನ್ ಬಾಯ್ ನಂಗೊಂದು ಇನ್ಸಿಡೆಂಟ್ ನೆನಪಾಯ್ತು. ಇವ್ರು ಹೇಳೋ ಮುಂದೆ ಅವಾಗ ನೋಡ್ದಾಗ ನೆನಪಾಗ್ಲಿಲ್ಲ, ಈಗ ನೆನಪಾಯ್ತು. ಅದ್ರ ಹೆಸರು ತಗೊಂಡಂಗೆ ಹೇಳ್ತೇನೆ. ನಮ್ದೊಂದು ಜೋರ್ ಜಗಳ ಆಯ್ತು. ನಮ್ಮ ಮದರ್ ಅಂದ್ರೆ ಯಾಕೆ ಬೇಕು ಹೋಗ್ತೀವಿ ಸುಮ್ಮನೆ ಅಂತ ಯಾರು ಏನೋ ಅಂದಾರ ಅಂತ ತಿಳ್ಕೊಂಡು ಇವರು ಕೂಡ ಅದ್ರಾಗ ಪಾರ್ಟ್ ಆಫ್ ಅಂತ ಹುಡುಗರ ಗ್ರೂಪ್ ಯಾರು ಏನೋ ಮಾತಾಡಾರ, ಯಾರೋ ಒಬ್ರು ಇನ್ನೊಬ್ಬ ಹುಡುಗರುಗಳಿಗೆ ನಾನು ಜೋರ ಬೈದ್ಬಿಟ್ಟೆ. ಆ ಫ್ರಸ್ಟ್ರೇಷನ್ ಇವನೋಗಿ 4 ಜನ ಕೇಳಲಿ ಅಂದ್ರೆ ಒಂದು ಹೆಸರು ಬಂದಿತ್ತಲ್ಲ, 4 ಜನ ಹುಡುಗರು ಕೂಡ ನಾ ಕೆಟ್ಟದಾಗ ಮಾತಾಡಾರ ಅಂತ. ಒಬ್ಬನ ಅದ್ರಾಗ ಯಾರೋ ಇದ್ರಂತೇಳಿ ಹೇಳಿದ್ರು. ಅವ್ನು ಇದನ್ನ ಇಲ್ಲ ಅಷ್ಟು ಕನ್ಫರ್ಮ್ ಗೊತ್ತಿಲ್ಲ, ಬಟ್ ನಮ್ಮ ಫಾದರ್ ಅವ್ರಿಗೆಲ್ಲ ಗೊತ್ತ. ಅದು ಹಿಂಗೆಲ್ಲ ಊಟ ಮಾಡಿ ಕೂತೀವಿ, ಸುಮ್ಮನೆ ಅದೇನೋ ನೆನಪಾಯ್ತು ನನಗೆ, ಇವನೇನೋ ಅಂತಿದ್ದ ಅಂತಡಿ, ಇಲ್ಲೇ ಜಾಡಿಸ್ಬೇಕು ಇವ್ ನನ್ನ ಅವ್ನಿಗೇನು ಅನ್ನಿಸ್ತಾನೆ ಎಲ್ಲ ಬಿಟ್ಟು ಲಾಸ್ಟಿಗೆ ಹೋಗೋ ನಮ್ಮ ಫಾದರಿಗೆ ಸಾರಿ ಕೇಳೋಗ್ಬಿಟ್ಟು ಅಷ್ಟೇ. ಅವ್ರಂದ್ರೆ ಅವ್ನು ನನಗೆ ಸಾರಿ ಕೇಳೋನ್ ಬಿಟ್ಬಿಡಿ, ಅದ್ರ ಬಗ್ಗೆ ಮಾತಾಡಬೇಡ ಅಂತ. ಅದೊಂದೇ ನಮ್ಗೆ ಇಷ್ಟ ಆಗಿದ್ದು. ಅದಾದ್ಮೇಲೆ ನಾನು ಅವನೇನು ಇದು ಮಾಡಕ್ ಹೋಗಿಲ್ಲ. ಯಾರು ಹುಡುಗರು ಅದಕ್ಕೆ ಹುಡುಗಿಯರ ಬಗ್ಗೆ ಯಾಕೆ ಮಾತಾಡ್ತೀರ ಅಂತ ಹೇಳ್ತೀನಿ ನಾನು. ಎಲ್ಲರಿಗೂ ಹರ್ಟ್ ಆಗ್ತತೆ, ಅವ್ರ ಪೇರೆಂಟ್ಸ್ ಇರ್ತಾರೆ. ಆ ಹುಡುಗ ಸಾರಿ ಕೇಳಿದ್ ನಮ್ಗೆ ಇಷ್ಟ ಆಯ್ತು, ಆ ಥರ ಅಟ್ಲೀಸ್ಟ್ ಅವ್ರ ಪೇರೆಂಟ್ಸಿಗೆ ಸಾರಿ ಕೇಳಬೇಕು. ಆ ಹುಡುಗಿಯರಿಗೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ, ಅವ್ರ ಹುಡುಗರಿಗೆ ನಿಮ್ಗೆ ಈಗೋ ಅನ್ನಿಸ್ತಂತಂದ್ರೆ ದೊಡ್ಡವ್ರು ಇರ್ತಾರಲ್ಲ ಯಾರೋ ಒಬ್ರು, ಅವ್ರಿಗೆ ಹೇಳ್ಬೇಕು ಆಯ್ತು ನಿಮ್ಗೆ ಸಾರಿ ಕೇಳ್ತೀನಿ, ಇಲ್ಲಿಗೆ ಬಿಟ್ಬಿಡೇನ್ರಿ ಮ್ಯಾಟ್ರನ ಅಂತ. ಅದಕ್ಕೆ ಆ ಥರ ಒಂದು ನನಗೆ ನೆನಪಾಯ್ತು. ಈ ಥರ ಕೇಳಬೇಕಾಗ್ತತೆ. ನಾವು ಕೇಳಿರ್ತೀವಿ, ನಮಗೇನಾದ್ರು ಅನ್ಸೋ ಆಯ್ತು ನಾನು ನಿನಗೆ ಸಾರಿ ಕೇಳ್ತಿದ್ದೇನೆ, ನೀವೇ ಹೋಗಿ ಹೇಳ್ಬಿಡ್ರಿ ಅಂತ ಹೇಳ್ಬಿಡ್ತೀನಿ ನಾನು ಇವರಿಗೆ. ಹಂಗೇನಾರ ಅನ್ಸಿದ್ರೆ ನಾವು ಅವರೋ ಕನ್ವೆ ಮಾಡ್ತಾರೆ, ಡೈರೆಕ್ಟಾಗಿ ನಮ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂದರೆ. ಆಮೇಲೆ ರಿಯಲೈಸ್ ಆಗೇ ಆಗ್ತದೆ ಮನುಷ್ಯ ಕೂತಾಗ ಒಬ್ಬನಿಗೆ ಹಿಂಗೇನೋ ಆಗೋಯ್ತಲ್ಲ ಅಂತ. ಆ ಥರ ಇದ್ದಾಗ ನಾವು ಅದನ್ನು ಬರೀ ಆ್ಯಂಗರ್ ಒಂದೇ ಅಲ್ಲ, ಇವನ್ ಬೀಯಿಂಗ್ ಸಾರಿ ಕೂಡ ಒಂದು ಎಮೋಷನ್, ಅದನ್ನು ನಾವು ಹೇಳ್ಬೇಕಾಗ್ತತೆ. ನಮ್ಮ ಆ್ಯಪಿಗೆ ಇಷ್ಟ ಆಯ್ತು. ಹಿಂಗೆ ಇವಾಗ ಸುಮ್ಮನೆ ಅದ ನೋಡಿ, ಇಲ್ಲವರೆ ಭಾವ ಮಾಡ್ತಿದ್ದ ಅವನೇ ನಾವು ಮೇಲೆ ಕರ್ಕೊಂಡು ಹೋಗಿ ನಾವು ಅವನಿಗೆ ವಾಕ್ ಮಾಡಿಸ್ಬೇಕು. ನೋಡ್ರಿ ಎಷ್ಟು ಬಿಗ್ಗಿಡ ನೀವು, ಪೋಲಾರ್ ಬೇರ್.